ಓಕೆ, ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದರ ಬಗೆಗಿನ ಒಂದು ಗ್ರಾಫಿಕ್ಸ್ ಪಾಯಿಂಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಕಾಲದಲ್ಲಿ ಅಪಾರ ನೋಡಿ, ಇದೇನಾಗುತ್ತೆ ಈಗ, ಅಕ್ಸೈ ಚೀನ್ ಅನ್ನುವಂಥದ್ದು ಕೂಡ ಈಗ ರಾಹುಲ್ ಗಾಂಧಿ ಏನು ಹೇಳ್ತಿದ್ದಾರೆ, ನಿಮ್ಮ ಕಾಲದಲ್ಲಿ ಭೂಮಿ ವಶಪಡಿಸಿಕೊಂಡಿದೆ ಚೀನಾ ಅಂತ. ಇವರಿಗೆ ಅದನ್ನು ಹೇಳೋದಕ್ಕೆ ನೈತಿಕತೆಯೇ ಇಲ್ಲ. ಹಾಗಂತ ಆರೋಪ ಮಾಡಬಾರ್ದು ಅಂತಲ್ಲ, ಮಾಡೋರು ಯಾರು? ಜವಾಹರ್ಲಾಲ್ ನೆಹರು ಅವರ ಕಾಲಾವಧಿ ಅಕ್ಸೈ ಚೀನಾ ಹೋಗ್ಬಿಡ್ತು. ಯಾವುದೋ ಒಂದು ಭಾಗ ಬೇಕು ಅಂದರೆ ಅದರಲ್ಲೇನು ಬೆಳೆಯೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು, ಹೋಗಲಿ ಅಂತ. ಈಗ ಇವರು ಹೇಳಿದಾಗ ನೈತಿಕತೆ, ಅದಕ್ಕೆ ನೈತಿಕತೆ ಎಷ್ಟು ಮುಖ್ಯವಾಗುತ್ತೆ ಅಂತೇಳಿ. ರಾಹುಲ್ ಗಾಂಧಿ ಹೇಳೋದ್ರಲ್ಲೇನು ತಪ್ಪೇನಿಲ್ಲ, ಆದರೆ ತಪ್ಪು ಹೇಳೋದಕ್ಕೆ ಮೊದಲು ಹಿಂಗೆ ತೋರಿಸ್ತೀವಲ್ವ, 4 ಬೇರೆ ನಮ್ಮನ್ನು ತೋರಿಸ್ತಾ ಇರುತ್ತೆ ಅಂತ. ಈಗ BJP ಆರೋಪ ಮಾಡ್ತಾ ಇದೆ, ಕಾಂಗ್ರೆಸ್ ಕಾಲದಲ್ಲಿ ಅಪಾರ ಭೂಮಿ ಕೈತಪ್ಪಿ ಹೋಗಿದೆ. 1950ರಲ್ಲಿ ಟಿಬೆಟ್ ಮೇಲೆ ದಾಳಿ ಮಾಡಿತ್ತು ಚೀನಾ, ಅಂದೇ ಜವಾಹರ್ಲಾಲ್ ನೆಹರು ವಿರೋಧ ಮಾಡಲಿಲ್ಲ. ಇಂದು ಅರುಣಾಚಲ ಪ್ರದೇಶ ನಂದು ಅಂತ ಇದೆ ಚೀನಾ, ಅದಕ್ಕೆ ಕಾರಣ ನೆಹರು ಅಂತಿದ್ದಾರೆ. ಕಾಶ್ಮೀರದ ಕೆಲ ಭಾಗಗಳನ್ನು ಬಿಟ್ಟುಕೊಡಿ ಅಂತ ಇದೆ. ಚೀನಾ ಜೊತೆ ಯುದ್ಧದಲ್ಲಿ ಅಕ್ಸೈ ಚೀನ್ ಕೈತಪ್ಪಿ ಹೋಯಿತು. ಆದರೂ ಜವಾಹರ್ಲಾಲ್ ನೆಹರು ಡೋಂಟ್ ಕೇರ್ ಹೇಳಿದರು, ಅದರಲ್ಲಿ ಏನು ರೀ ಬೆಳೆಯೋಕ್ಕಾಗತ್ತೆ, ಹೋಗಲಿ ಬಿಡಿ ಅಂತೇಳಿ. ಅಲ್ಲಿ ಒಂದು ಹಿಡಿ ಹುಲ್ಲು ಕೂಡ ಬೆಳೆಯಲ್ಲ ಅಂತ ಹೇಳಿದರು ಅಂತೇಳಿ BJP ನೆನಪಿಸ್ತಾ ಇದೆ. ಚೀನಾದ ಬೀಜಿಂಗ್ನಲ್ಲಿ ಒಲಿಂಪಿಕ್ಸ್ ನಡೀತಾ ಇತ್ತು. ಡಾಕ್ಟರ್ ಸಿಂಗ್ ಬದಲು ಸೋನಿಯಾಗೆ ಚೀನಾ ಆಹ್ವಾನ ಕೊಟ್ಟಿತ್ತು. ನಿರೀಕ್ಷೆಯಂತೆ ಚೀನಾಗೆ ಹೋದರು ಸೋನಿಯಾ ಗಾಂಧಿ. ಸೋನಿಯಾ ಜೊತೆ ಪ್ರಿಯಾಂಕ್, ರಾಹುಲ್ ಕೂಡ ಹೋದರು. ರಾಬರ್ಟ್ ವಾದ್ರಾ ಕೂಡ ಚೀನಾಗೆ ಹೋಗಿ ಬಂದರು ಅಂಥೇಳಿ ಒಂದು ರೀತಿಯಲ್ಲಿ BJP ಟೀಕೆ ಮೇಲೆ ಟೀಕೆ ಮಾಡ್ತಾ ಇದೆ. ನೀವು ಹೇಳ್ತಾ ಇದ್ರೆ ನಮಗೆ ಬುದ್ಧಿವಾದ ಅಂತೇಳಿ. ಅದಕ್ಕೆ ನಾವು ಹೇಳೋದು, ನಾವು ಯಾವತ್ತು ಯಾರಿಗಾದ್ರೂ ಬುದ್ಧಿ ಹೇಳೋದಿದ್ದರೆ ನಮ್ಮ ಗೌರವ, ನಮ್ಮ ನೈತಿಕತೆ ಭಾಳ ಸ್ಟ್ರಾಂಗ್ ಆಗಿರಬೇಕು. ಈ ಮಹಾತ್ಮ ಗಾಂಧಿಯವರ ಒಂದು ಮಾತಿದೆ, ಯಾರೇನೇ ಎದುರಿಸಲಿ ನಮ್ಮ ಮಾತನ್ನು ಕೇಳದವರ ವಿರುದ್ಧ ನಾವು ಮಾತಾಡಬೇಕು ಅಂತಂದರೆ ಒಬ್ಬನೇ, ಅಂದರೆ ಸಾವಿರಾರು ಲಕ್ಷಾಂತರ ಜನ ಸೇರಿರ್ತಾರೆ, ನಾನು ಅವರ ನಂಬಿಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ನನ್ನ ನೈತಿಕತೆ ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಅದು ಮುಖ್ಯ. ಇಲ್ಲದಾದ್ರೆ ಮಾತಾಡೋಕ್ಕಾಗಲ್ಲ ಅಂತ ಅದನ್ನು ಮಾಡ್ಕೋಬೇಕಾಗುತ್ತೆ. ರಾಹುಲ್ ಗಾಂಧಿ ಟೀಕೆ ಮಾಡಲೇಬೇಕು. ಒಂದು ವೇಳೆ ನಮ್ಮ ಭೂಮಿ ಕೈತಪ್ಪಿ ಹೋಗಿದ್ರೆ ಚೀನಾಗೆ, ಇವತ್ತಲ್ಲ ಮೊನ್ನೆ ಅಲ್ಲ, ಯಾವುದೇ ಸಂದರ್ಭದಲ್ಲಿ ಹೋಗಿದ್ರು ಕೂಡ ಅದನ್ನು ಮಾತಾಡಲೇಬೇಕು ಒಬ್ಬ ನಾಯಕನಾಗಿ. ಆದರೆ ಪ್ರಶ್ನೆ ಮಾಡಿದಾಗ ಏನು ಮಾಡ್ತೀರಿ? ನಿಮ್ಮ ಏನು ಮುತ್ತಜ್ಜನ ಕಾಲದಲ್ಲಿ ಹೋಗಿತ್ತಲ್ಲ ಅಂತ ಕೇಳಿದಾಗ ಏನು ಉತ್ತರ ಇದೆ ನಿಮ್ಮ ಬಳಿ? ಓಕೆ, ನೆಕ್ಸ್ಟ್ ಒನ್. ಇನ್ನು ದೆಹಲಿ ಓಕೆ, ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದರ ಬಗೆಗಿನ ಒಂದು ಗ್ರಾಫಿಕ್ಸ್ ಪಾಯಿಂಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಕಾಲದಲ್ಲಿ ಅಪಾರ ನೋಡಿ, ಇದೇನಾಗುತ್ತೆ ಈಗ, ಅಕ್ಸೈ ಚೀನ್ ಅನ್ನುವಂಥದ್ದು ಕೂಡ ಈಗ ರಾಹುಲ್ ಗಾಂಧಿ ಏನು ಹೇಳ್ತಿದ್ದಾರೆ, ನಿಮ್ಮ ಕಾಲದಲ್ಲಿ ಭೂಮಿ ವಶಪಡಿಸಿಕೊಂಡಿದೆ ಚೀನಾ ಅಂತ. ಇವರಿಗೆ ಅದನ್ನು ಹೇಳೋದಕ್ಕೆ ನೈತಿಕತೆಯೇ ಇಲ್ಲ. ಹಾಗಂತ ಆರೋಪ ಮಾಡಬಾರ್ದು ಅಂತಲ್ಲ, ಮಾಡೋರು ಯಾರು? ಜವಾಹರ್ಲಾಲ್ ನೆಹರು ಅವರ ಕಾಲಾವಧಿ ಅಕ್ಸೈ ಚೀನಾ ಹೋಗ್ಬಿಡ್ತು. ಯಾವುದೋ ಒಂದು ಭಾಗ ಬೇಕು ಅಂದರೆ ಅದರಲ್ಲೇನು ಬೆಳೆಯೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು, ಹೋಗಲಿ ಅಂತ. ಈಗ ಇವರು ಹೇಳಿದಾಗ ನೈತಿಕತೆ, ಅದಕ್ಕೆ ನೈತಿಕತೆ ಎಷ್ಟು ಮುಖ್ಯವಾಗುತ್ತೆ ಅಂತೇಳಿ. ರಾಹುಲ್ ಗಾಂಧಿ ಹೇಳೋದ್ರಲ್ಲೇನು ತಪ್ಪೇನಿಲ್ಲ, ಆದರೆ ತಪ್ಪು ಹೇಳೋದಕ್ಕೆ ಮೊದಲು ಹಿಂಗೆ ತೋರಿಸ್ತೀವಲ್ವ, 4 ಬೇರೆ ನಮ್ಮನ್ನು ತೋರಿಸ್ತಾ ಇರುತ್ತೆ ಅಂತ. ಈಗ BJP ಆರೋಪ ಮಾಡ್ತಾ ಇದೆ, ಕಾಂಗ್ರೆಸ್ ಕಾಲದಲ್ಲಿ ಅಪಾರ ಭೂಮಿ ಕೈತಪ್ಪಿ ಹೋಗಿದೆ. 1950ರಲ್ಲಿ ಟಿಬೆಟ್ ಮೇಲೆ ದಾಳಿ ಮಾಡಿತ್ತು ಚೀನಾ, ಅಂದೇ ಜವಾಹರ್ಲಾಲ್ ನೆಹರು ವಿರೋಧ ಮಾಡಲಿಲ್ಲ. ಇಂದು ಅರುಣಾಚಲ ಪ್ರದೇಶ ನಂದು ಅಂತ ಇದೆ ಚೀನಾ, ಅದಕ್ಕೆ ಕಾರಣ ನೆಹರು ಅಂತಿದ್ದಾರೆ. ಕಾಶ್ಮೀರದ ಕೆಲ ಭಾಗಗಳನ್ನು ಬಿಟ್ಟುಕೊಡಿ ಅಂತ ಇದೆ. ಚೀನಾ ಜೊತೆ ಯುದ್ಧದಲ್ಲಿ ಅಕ್ಸೈ ಚೀನ್ ಕೈತಪ್ಪಿ ಹೋಯಿತು. ಆದರೂ ಜವಾಹರ್ಲಾಲ್ ನೆಹರು ಡೋಂಟ್ ಕೇರ್ ಹೇಳಿದರು, ಅದರಲ್ಲಿ ಏನು ರೀ ಬೆಳೆಯೋಕ್ಕಾಗತ್ತೆ, ಹೋಗಲಿ ಬಿಡಿ ಅಂತೇಳಿ. ಅಲ್ಲಿ ಒಂದು ಹಿಡಿ ಹುಲ್ಲು ಕೂಡ ಬೆಳೆಯಲ್ಲ ಅಂತ ಹೇಳಿದರು ಅಂತೇಳಿ BJP ನೆನಪಿಸ್ತಾ ಇದೆ. ಚೀನಾದ ಬೀಜಿಂಗ್ನಲ್ಲಿ ಒಲಿಂಪಿಕ್ಸ್ ನಡೀತಾ ಇತ್ತು. ಡಾಕ್ಟರ್ ಸಿಂಗ್ ಬದಲು ಸೋನಿಯಾಗೆ ಚೀನಾ ಆಹ್ವಾನ ಕೊಟ್ಟಿತ್ತು. ನಿರೀಕ್ಷೆಯಂತೆ ಚೀನಾಗೆ ಹೋದರು ಸೋನಿಯಾ ಗಾಂಧಿ. ಸೋನಿಯಾ ಜೊತೆ ಪ್ರಿಯಾಂಕ್, ರಾಹುಲ್ ಕೂಡ ಹೋದರು. ರಾಬರ್ಟ್ ವಾದ್ರಾ ಕೂಡ ಚೀನಾಗೆ ಹೋಗಿ ಬಂದರು ಅಂಥೇಳಿ ಒಂದು ರೀತಿಯಲ್ಲಿ BJP ಟೀಕೆ ಮೇಲೆ ಟೀಕೆ ಮಾಡ್ತಾ ಇದೆ. ನೀವು ಹೇಳ್ತಾ ಇದ್ರೆ ನಮಗೆ ಬುದ್ಧಿವಾದ ಅಂತೇಳಿ. ಅದಕ್ಕೆ ನಾವು ಹೇಳೋದು, ನಾವು ಯಾವತ್ತು ಯಾರಿಗಾದ್ರೂ ಬುದ್ಧಿ ಹೇಳೋದಿದ್ದರೆ ನಮ್ಮ ಗೌರವ, ನಮ್ಮ ನೈತಿಕತೆ ಭಾಳ ಸ್ಟ್ರಾಂಗ್ ಆಗಿರಬೇಕು. ಈ ಮಹಾತ್ಮ ಗಾಂಧಿಯವರ ಒಂದು ಮಾತಿದೆ, ಯಾರೇನೇ ಎದುರಿಸಲಿ ನಮ್ಮ ಮಾತನ್ನು ಕೇಳದವರ ವಿರುದ್ಧ ನಾವು ಮಾತಾಡಬೇಕು ಅಂತಂದರೆ ಒಬ್ಬನೇ, ಅಂದರೆ ಸಾವಿರಾರು ಲಕ್ಷಾಂತರ ಜನ ಸೇರಿರ್ತಾರೆ, ನಾನು ಅವರ ನಂಬಿಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ನನ್ನ ನೈತಿಕತೆ ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಅದು ಮುಖ್ಯ. ಇಲ್ಲದಾದ್ರೆ ಮಾತಾಡೋಕ್ಕಾಗಲ್ಲ ಅಂತ ಅದನ್ನು ಮಾಡ್ಕೋಬೇಕಾಗುತ್ತೆ. ರಾಹುಲ್ ಗಾಂಧಿ ಟೀಕೆ ಮಾಡಲೇಬೇಕು. ಒಂದು ವೇಳೆ ನಮ್ಮ ಭೂಮಿ
ಕೈತಪ್ಪಿ ಹೋಗಿದ್ರೆ ಚೀನಾಗೆ ಇವತ್ತಲ್ಲ ಮೊನ್ನೆ ಅಲ್ಲ ಯಾವುದೇ ಸಂದರ್ಭದಲ್ಲಿ ಹೋಗಿದ್ರು ಕೂಡ ಅದನ್ನು ಮಾತಾಡಲೇಬೇಕು ಒಬ್ಬ ನಾಯಕನಾಗಿ. ಆದರೆ ಪ್ರಶ್ನೆ ಮಾಡಿದಾಗ ಏನು ಮಾಡ್ತೀರಿ? ನಿಮ್ಮ ಏನು ಮುತ್ತಜ್ಜನ ಕಾಲದಲ್ಲಿ ಹೋಗಿತ್ತಲ್ಲ ಅಂತ ಕೇಳಿದಾಗ ಏನು ಉತ್ತರ ಇದೆ ನಿಮ್ಮ ಬಳಿ? ಓಕೆ, ನೆಕ್ಸ್ಟ್ ಒನ್. ಇನ್ನು ದೆಹಲಿ ಓಕೆ, ಇಲ್ಲಿ ಹಲವಾರು ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಇದರ ಬಗೆಗಿನ ಒಂದು ಗ್ರಾಫಿಕ್ಸ್ ಪಾಯಿಂಟ್ ನಿಮ್ಮ ಮುಂದೆ. ಕಾಂಗ್ರೆಸ್ ಕಾಲದಲ್ಲಿ ಅಪಾರ ನೋಡಿ, ಇದೇನಾಗುತ್ತೆ ಈಗ, ಅಕ್ಸೈ ಚೀನ್ ಅನ್ನುವಂಥದ್ದು ಕೂಡ ಈಗ ರಾಹುಲ್ ಗಾಂಧಿ ಏನು ಹೇಳ್ತಿದ್ದಾರೆ, ನಿಮ್ಮ ಕಾಲದಲ್ಲಿ ಭೂಮಿ ವಶಪಡಿಸಿಕೊಂಡಿದೆ ಚೀನಾ ಅಂತ. ಇವರಿಗೆ ಅದನ್ನು ಹೇಳೋದಕ್ಕೆ ನೈತಿಕತೆಯೇ ಇಲ್ಲ. ಹಾಗಂತ ಆರೋಪ ಮಾಡಬಾರ್ದು ಅಂತಲ್ಲ, ಮಾಡೋರು ಯಾರು? ಜವಾಹರ್ಲಾಲ್ ನೆಹರು ಅವರ ಕಾಲ ಅಕ್ಸೈ ಚೀನಾ ಹೋಗ್ಬಿಡ್ತು. ಯಾವುದೋ ಒಂದು ಭಾಗ ಬೇಕು ಅಂದರೆ ಅದರಲ್ಲೇನು ಬೆಳೆಯೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಬಿಟ್ಬಿಟ್ರು, ಹೋಗಲಿ ಅಂತ. ಈಗ ಇವರು ಹೇಳಿದಾಗ ನೈತಿಕತೆ, ಅದಕ್ಕೆ ನೈತಿಕತೆ ಎಷ್ಟು ಮುಖ್ಯವಾಗುತ್ತೆ ಅಂತೇಳಿ ರಾಹುಲ್ ಗಾಂಧಿ ಹೇಳೋದ್ರಲ್ಲೇನು ತಪ್ಪೇನಿಲ್ಲ. ಆದರೆ ತಪ್ಪು ಹೇಳೋದ್ರಿಗೆ ಮೊದಲು ಹಿಂಗೆ ತೋರಿಸ್ತೀವಲ್ವ, 4 ಬೇರೆ ನಮ್ಮನ್ನು ತೋರಿಸ್ತಾ ಇರುತ್ತೆ ಅಂತ ಈಗ BJP ಆರೋಪ ಮಾಡ್ತಾ ಇದೆ. ಕಾಂಗ್ರೆಸ್ ಕಾಲದಲ್ಲಿ ಅಪಾರ ಭೂಮಿ ಕೈತಪ್ಪಿ ಹೋಗಿದೆ. 1950ರಲ್ಲಿ ಟಿಬೆಟ್ ಮೇಲೆ ದಾಳಿ ಮಾಡಿತ್ತು ಚೀನಾ. ಅಂದೇ ಜವಾಹರ್ಲಾಲ್ ನೆಹರು ವಿರೋಧ ಮಾಡಲಿಲ್ಲ. ಇಂದು ಅರುಣಾಚಲ ಪ್ರದೇಶ ನಂದು ಅಂತ ಇದೆ ಚೀನಾ, ಅದಕ್ಕೆ ಕಾರಣ ನೆಹರು ಅಂತಿದ್ದಾರೆ. ಕಾಶ್ಮೀರದ ಕೆಲ ಭಾಗಗಳನ್ನು ಬಿಟ್ಟುಕೊಡಿ ಅಂತ ಇದೆ. ಚೀನಾ ಜೊತೆ ಯುದ್ಧದಲ್ಲಿ ಅಕ್ಸೈ ಚೀನ್ ಕೈತಪ್ಪಿ ಹೋಯಿತು. ಆದರೂ ಜವಾಹರ್ಲಾಲ್ ನೆಹರು ಡೋಂಟ್ ಕೇರ್ ಹೇಳಿದರು, ಅದರಲ್ಲಿ ಏನ್ರಿ ಬೆಳೆಯೋಕ್ಕಾಗತ್ತೆ, ಹೋಗಲಿ ಬಿಡಿ ಅಂತೇಳಿ. ಅಲ್ಲಿ ಒಂದು ಹಿಡಿ ಹುಲ್ಲು ಕೂಡ ಬೆಳೆಯಲ್ಲ ಅಂತ ಹೇಳಿದರು ಅಂತೇಳಿ BJP ನೆನಪಿಸ್ತಾ ಇದೆ. ಚೀನಾದ ಬೀಜಿಂಗ್ನಲ್ಲಿ ಒಲಿಂಪಿಕ್ಸ್ ನಡೀತಾ ಇತ್ತು. ಡಾಕ್ಟರ್ ಸಿಂಗ್ ಬದಲು ಸೋನಿಯಾಗೆ ಚೀನಾ ಆಹ್ವಾನ ಕೊಟ್ಟಿತ್ತು. ನಿರೀಕ್ಷೆಯಂತೆ ಚೀನಾಗೆ ಹೋದರು ಸೋನಿಯಾ ಗಾಂಧಿ. ಸೋನಿಯಾ ಜೊತೆ ಪ್ರಿಯಾಂಕ್, ರಾಹುಲ್ ಕೂಡ ಹೋದರು. ರಾಬರ್ಟ್ ವಾದ್ರಾ ಕೂಡ ಚೀನಾಗೆ ಹೋಗಿ ಬಂದರು ಅಂಥೇಳಿ ಒಂದು ರೀತಿಯಲ್ಲಿ BJP ಟೀಕೆ ಮೇಲೆ ಟೀಕೆ ಮಾಡ್ತಾ ಇದೆ. ನೀವು ಹೇಳ್ತಾ ಇದ್ರೆ ನಮಗೆ ಬುದ್ಧಿವಾದ ಅಂತೇಳಿ. ಅದಕ್ಕೆ ನಾವು ಹೇಳೋದು, ನಾವು ಯಾವತ್ತು ಯಾರಿಗಾದ್ರೂ ಬುದ್ಧಿ ಹೇಳೋದಿದ್ದರೆ ನಮ್ಮ ಗೌರವ, ನಮ್ಮ ನೈತಿಕತೆ ಭಾಳ ಸ್ಟ್ರಾಂಗ್ ಆಗಿರಬೇಕು. ಈ ಮಹಾತ್ಮ ಗಾಂಧಿಯವರ ಒಂದು ಮಾತಿದೆ, ಯಾರೇ ಏನೇ ಎದುರಿಸಲಿ ನಮ್ಮ ಮಾತನ್ನು ಕೇಳದವರ ವಿರುದ್ಧ ನಾವು ಮಾತಾಡಬೇಕು ಅಂತಂದರೆ ಒಬ್ಬನೇ, ಅಂದರೆ ಸಾವಿರಾರು ಲಕ್ಷಾಂತರ ಜನ ಸೇರಿರ್ತಾರೆ, ನಾನು ಅವರ ನಂಬಿಕೆ ವಿರುದ್ಧವಾಗಿ ಮಾತಾಡ್ತಾ ಇದ್ದೀನಿ ಅಂತಂದರೆ ನನ್ನ ನೈತಿಕತೆ ಎಷ್ಟು ಸ್ಟ್ರಾಂಗ್ ಆಗಿರಬೇಕು, ಅದು ಮುಖ್ಯ. ಇಲ್ಲದಾದ್ರೆ ಮಾತಾಡೋಕ್ಕಾಗಲ್ಲ ಅಂತ ಅದನ್ನು ಮಾಡ್ಕೋಬೇಕಾಗುತ್ತೆ. ರಾಹುಲ್ ಗಾಂಧಿ ಟೀಕೆ ಮಾಡಲೇಬೇಕು. ಒಂದು ವೇಳೆ ನಮ್ಮ ಭೂಮಿ ಕೈತಪ್ಪಿ ಹೋಗಿದ್ರೆ ಚೀನಾಗೆ ಇವತ್ತಲ್ಲ ಮೊನ್ನೆ ಅಲ್ಲ ಯಾವುದೇ ಸಂದರ್ಭದಲ್ಲಿ ಹೋಗಿದ್ರು ಕೂಡ ಅದನ್ನು ಮಾತಾಡಲೇಬೇಕು ಒಬ್ಬ ನಾಯಕನಾಗಿ. ಆದರೆ ಪ್ರಶ್ನೆ ಮಾಡಿದಾಗ ಏನು ಮಾಡ್ತೀರಿ? ನಿಮ್ಮ ಏನು ಮುತ್ತಜ್ಜನ ಕಾಲದಲ್ಲಿ ಹೋಗಿತ್ತಲ್ಲ ಅಂತ ಕೇಳಿದಾಗ ಏನು ಉತ್ತರ ಇದೆ ನಿಮ್ಮ ಬಳಿ? ಓಕೆ, ನೆಕ್ಸ್ಟ್ ಒನ್. ಇನ್ನು ದೆಹಲಿ